ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರಿನಲ್ಲಿ ಮೋಸ ನಡೆದಿದೆ. ನಕಲಿ ಆಪ್ ಸೃಷ್ಟಿಸಿ ರಾಜ್ಯಾದ್ಯಂತ ಸೈಬರ್ ವಂಚನೆ ನಡೆಸಿರ್ತಕ್ಕಂಥ ಘಟನೆ ನಡೆದಿದೆ. ಖದೀಮರು ಕೋಟ್ಯಂತರ ರೂಪಾಯಿ ದೋಖ ಮಾಡಿದ್ದಾರೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ ನೀಡುವ ತಂತ್ರ ಇದು ಅಂತ ಹೇಳಿ ಅಧಿಕ ಬಡ್ಡಿಯ ಆಸೆಯನ್ನ ಜನರಿಗೆ ತೋರಿಸಿ ಪಂಗನಾಮ ಹಾಕಿದ್ದಾರೆ. ಬೆಂಗಳೂರು, ಮಂಗಳೂರು, ತುಮಕೂರು, ಹಾವೇರಿ, ಹುಬ್ಬಳ್ಳಿ, ಧಾರವಾಡ, ಶಿವಮೊಗ್ಗ ಇಷ್ಟೂ ಕಡೆಗಳಲ್ಲಿ ಜನ ಮೋಸ ಹೋಗಿದ್ದಾರೆ. ಹಲವು ಕಡೆ ವಂಚನೆ ಆಗಿದೆ. ಹಾವೇರಿ ಜಿಲ್ಲೆಯಲ್ಲೂ ಕೂಡ 15ಕ್ಕೂ ಅಧಿಕ ಜನರಿಗೆ ವಂಚನೆ ಎಸಗಲಾಗಿದೆ. ನಕಲಿ ಆಪ್ ಒಂದನ್ನು ರೂಪಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಹೆಸರಿನಲ್ಲಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಏನಿದು ಮೋಸದ ಜಾಲ? ಯಾವ ರೀತಿನಲ್ಲಿ ಇವರು ಮೋಸ ಮಾಡ್ತಾ ಇದ್ರು? ಶ್ರೀಲಕ್ಷ್ಮಿ, ಇದೊಂದು ರೀತಿಯಲ್ಲಿ ಸೈಬರ್ ಕಳ್ಳರ ಬುದ್ಧಿವಂತಿಕೆ ಚಾಣಾಕ್ಷತನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರ್ಕಾರಿ ನೌಕರನ್ನೇ ಟಾರ್ಗೆಟ್ ಮಾಡಿರುವಂತದ್ದು. ಅಂದ್ರೆ ಹಣವನ್ನ ಡಬ್ಲಿಂಗ್ ಮಾಡ್ತೀನಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೆಸರನ್ನು ವ್ಯಾಪನ ಕ್ರಿಯೇಟ್ ಮಾಡುವಂತದ್ದು. ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಅವರೇ ಮಾತನಾಡುವ ವ್ಯವಸ್ಥೆಯಲ್ಲಿ ಹಾಗೂ ವಿದೇಶಕ್ಕೆ ಹಣ ಹಾಕುವ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಾರೆ. ಅದರಲ್ಲೂ ಕೂಡ ಹಣವಂತರೇ ಮತ್ತಷ್ಟು ಹಣವನ್ನ ಮಾಡ್ಲಿಕ್ಕೆ ಮುಂದಾಗಬೇಕು ಅನ್ನೋದ್ರಲ್ಲಿ ಬಡ್ಡಿಗಾಗಿ ಅಥವಾ ಇನ್ಯಾವುದು ಆಪ್ನ ಮುಖಾಂತರ ಈ ಹಣವನ್ನ ಹಾಕುವ ಮುಖಾಂತರ ಡಬ್ಲಿಂಗ್ ಮಾಡುವ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಮೊದಲು ಇವರು ಹಾಕಿದ ಸಣ್ಣ ಪುಟ್ಟ ಅಮೌಂಟ್ಗೆ ಡಬ್ಲಿಂಗ್ ಮಾಡಿ ಹಾಕ್ತಾರೆ. ಯಾವಾಗ ಹಣ ಬರುತ್ತೆ ಅಂತ ಕನ್ಫರ್ಮ್ ಸಿಕ್ಕ ಮೇಲೆ ಸರ್ಕಾರಿ ನೌಕರಾಗಿರ್ಬೋದು, ಅಧಿಕಾರಿ ಆಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಹಣ ಇದ್ದಂತ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಮತ್ತಷ್ಟು ಹಣವನ್ನ ಹಾಕಿ ಹಣ ಡಬ್ಲಿಂಗ್ ಆಗುತ್ತೆ ಅಂತ ಹೋಗ್ತಾರೆ. ಸಣ್ಣ ಪುಟ್ಟ ಹಣಕ್ಕೆ ಡಬ್ಲಿಂಗ್ ಕೊಡೋ ವ್ಯವಸ್ಥೆ ಆದ ನಂತರ ದೊಡ್ಡ ಹಣ ಹಾಕಿದ್ಮೇಲೆ ಅಲ್ಲಿಗೆ ಅವರಿಗೆ ಮಕ್ಬಲ್ ಟೋಪಿಯನ್ನು ಹಾಕೋದ್ರ ಮುಖಾಂತರ ಸೈಬರ್ ಕಳ್ಳರು ಮುಂದಾಗ್ತಿರುವಂತದ್ದು. ಅದರಲ್ಲೂ ಕೂಡ ಜಿಲ್ಲಾ ಶಿವಮೊಗ್ಗ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಹಾವೇರಿ ಈ ಕಡೆ ಭಾಗದಲ್ಲಿ ಹೆಚ್ಚಾಗಿರುವಂತದ್ದು. ಅದರಲ್ಲೂ ಕೂಡ ಹಾವೇರಿಯಲ್ಲಿ 15 ಪ್ರಕರಣಕ್ಕೆ ದಾಖಲಾಗಿರುವಂತದ್ದು. ಸೈಬರ್ ಕಳ್ಳತನಕ್ಕೆ ಇದೀಗ ಮೊರೆ ಹೋಗಿರುವಂತದ್ದು. ಒಂದು ಕಡೆ ಮಾಧ್ಯಮದ ಮುಂದೆನೂ ಬರದೆ ಕೇವಲ ಅಂದ್ರೆ ಅಧಿಕಾರಿಗಳು ಮತ್ತು ಡಾಕ್ಟರ್ಗಳನ್ನ ಇವರು ಒಂದು ರೀತಿಯಲ್ಲಿ ಅವ್ರನ್ನ ಇದು ಹಣವನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಕೇಸನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಸಿಎನ್ ಸ್ಟೇಷನ್ ಅಲ್ಲಿ ಅಲ್ಲೂ ಕೂಡ ಕೇಸ್ಗಳು ಆಗ್ತಾ ಇರುವಂತದ್ದು. ಆದ್ರೆ ಸರ್ಕಾರಿ ಅಧಿಕಾರಿಗಳು ಯಾಕೆ ಹಣಕ್ಕೆ ದುಂಬಾಲು ಬೀಳ್ತಾರೆ ಅಂತ ಹೇಳಿ ಗೊತ್ತಾಗ್ತಿಲ್ಲ ಅನ್ನೋದು ಶಿಲ್ಪಿ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರಿನಲ್ಲಿ ಮೋಸ ನಡೆದಿದೆ. ನಕಲಿ ಆಪ್ ಸೃಷ್ಟಿಸಿ ರಾಜ್ಯಾದ್ಯಂತ ಸೈಬರ್ ವಂಚನೆ ನಡೆಸಿರ್ತಕ್ಕಂಥ ಘಟನೆ ನಡೆದಿದೆ. ಖದೀಮರು ಕೋಟ್ಯಂತರ ರೂಪಾಯಿ ದೋಖ ಮಾಡಿದ್ದಾರೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ ನೀಡುವ ತಂತ್ರ ಇದು ಅಂತ ಹೇಳಿ ಅಧಿಕ ಬಡ್ಡಿಯ ಆಸೆಯನ್ನ ಜನರಿಗೆ ತೋರಿಸಿ ಪಂಗನಾಮ ಹಾಕಿದ್ದಾರೆ. ಬೆಂಗಳೂರು, ಮಂಗಳೂರು, ತುಮಕೂರು, ಹಾವೇರಿ, ಹುಬ್ಬಳ್ಳಿ, ಧಾರವಾಡ, ಶಿವಮೊಗ್ಗ ಇಷ್ಟೂ ಕಡೆಗಳಲ್ಲಿ ಜನ ಮೋಸ ಹೋಗಿದ್ದಾರೆ. ಹಲವು ಕಡೆ ವಂಚನೆ ಆಗಿದೆ. ಹಾವೇರಿ ಜಿಲ್ಲೆಯಲ್ಲೂ ಕೂಡ 15ಕ್ಕೂ ಅಧಿಕ ಜನರಿಗೆ ವಂಚನೆ ಎಸಗಲಾಗಿದೆ. ನಕಲಿ ಆಪ್ ಒಂದನ್ನು ರೂಪಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಹೆಸರಿನಲ್ಲಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಏನಿದು ಮೋಸದ ಜಾಲ? ಯಾವ ರೀತಿನಲ್ಲಿ ಇವರು ಮೋಸ ಮಾಡ್ತಾ ಇದ್ರು? ಶ್ರೀಲಕ್ಷ್ಮಿ, ಇದೊಂದು ರೀತಿಯಲ್ಲಿ ಸೈಬರ್ ಕಳ್ಳರ ಬುದ್ಧಿವಂತಿಕೆ ಚಾಣಾಕ್ಷತನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರ್ಕಾರಿ ನೌಕರನ್ನೇ ಟಾರ್ಗೆಟ್ ಮಾಡಿರುವಂತದ್ದು. ಅಂದ್ರೆ ಹಣವನ್ನ ಡಬ್ಲಿಂಗ್ ಮಾಡ್ತೀನಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೆಸರನ್ನು ವ್ಯಾಪನ ಕ್ರಿಯೇಟ್ ಮಾಡುವಂತದ್ದು. ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಅವರೇ ಮಾತನಾಡುವ ವ್ಯವಸ್ಥೆಯಲ್ಲಿ ಹಾಗೂ ವಿದೇಶಕ್ಕೆ ಹಣ ಹಾಕುವ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಾರೆ. ಅದರಲ್ಲೂ ಕೂಡ ಹಣವಂತರೇ ಮತ್ತಷ್ಟು ಹಣವನ್ನ ಮಾಡ್ಲಿಕ್ಕೆ ಮುಂದಾಗಬೇಕು ಅನ್ನೋದ್ರಲ್ಲಿ ಬಡ್ಡಿಗಾಗಿ ಅಥವಾ ಇನ್ಯಾವುದು ಆಪ್ನ ಮುಖಾಂತರ ಈ ಹಣವನ್ನ ಹಾಕುವ ಮುಖಾಂತರ ಡಬ್ಲಿಂಗ್ ಮಾಡುವ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಮೊದಲು ಇವರು ಹಾಕಿದ ಸಣ್ಣ ಪುಟ್ಟ ಅಮೌಂಟ್ಗೆ ಡಬ್ಲಿಂಗ್ ಮಾಡಿ ಹಾಕ್ತಾರೆ. ಯಾವಾಗ ಹಣ ಬರುತ್ತೆ ಅಂತ ಕನ್ಫರ್ಮ್ ಸಿಕ್ಕ ಮೇಲೆ ಸರ್ಕಾರಿ ನೌಕರಾಗಿರ್ಬೋದು, ಅಧಿಕಾರಿ ಆಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಹಣ ಇದ್ದಂತ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಮತ್ತಷ್ಟು ಹಣವನ್ನ ಹಾಕಿ ಹಣ ಡಬ್ಲಿಂಗ್ ಆಗುತ್ತೆ ಅಂತ ಹೋಗ್ತಾರೆ. ಸಣ್ಣ ಪುಟ್ಟ ಹಣಕ್ಕೆ ಡಬ್ಲಿಂಗ್ ಕೊಡೋ ವ್ಯವಸ್ಥೆ ಆದ ನಂತರ ದೊಡ್ಡ ಹಣ ಹಾಕಿದ್ಮೇಲೆ ಅಲ್ಲಿಗೆ ಅವರಿಗೆ ಮಕ್ಬಲ್ ಟೋಪಿಯನ್ನು ಹಾಕೋದ್ರ ಮುಖಾಂತರ ಸೈಬರ್ ಕಳ್ಳರು ಮುಂದಾಗ್ತಿರುವಂತದ್ದು. ಅದರಲ್ಲೂ ಕೂಡ ಜಿಲ್ಲಾ ಶಿವಮೊಗ್ಗ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಹಾವೇರಿ ಈ ಕಡೆ ಭಾಗದಲ್ಲಿ ಹೆಚ್ಚಾಗಿರುವಂತದ್ದು. ಅದರಲ್ಲೂ ಕೂಡ ಹಾವೇರಿಯಲ್ಲಿ 15 ಪ್ರಕರಣಕ್ಕೆ ದಾಖಲಾಗಿರುವಂತದ್ದು. ಸೈಬರ್ ಕಳ್ಳತನಕ್ಕೆ ಇದೀಗ ಮೊರೆ ಹೋಗಿರುವಂತದ್ದು. ಒಂದು ಕಡೆ ಮಾಧ್ಯಮದ ಮುಂದೆನೂ ಬರದೆ ಕೇವಲ ಅಂದ್ರೆ ಅಧಿಕಾರಿಗಳು ಮತ್ತು ಡಾಕ್ಟರ್ಗಳನ್ನ ಇವರು ಒಂದು ರೀತಿಯಲ್ಲಿ ಅವ್ರನ್ನ ಇದು ಹಣವನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಕೇಸನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಸಿಎನ್ ಸ್ಟೇಷನ್ ಅಲ್ಲಿ ಅಲ್ಲೂ ಕೂಡ ಕೇಸ್ಗಳು ಆಗ್ತಾ ಇರುವಂತದ್ದು. ಆದ್ರೆ ಸರ್ಕಾರಿ ಅಧಿಕಾರಿಗಳು ಯಾಕೆ ಹಣಕ್ಕೆ ದುಂಬಾಲು ಬೀಳ್ತಾರೆ ಅಂತ ಹೇಳಿ ಗೊತ್ತಾಗ್ತಿಲ್ಲ ಅನ್ನೋದು ಶಿಲ್ಪಿ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರಿನಲ್ಲಿ ಮೋಸ ನಡೆದಿದೆ. ನಕಲಿ ಆಪ್ ಸೃಷ್ಟಿಸಿ ರಾಜ್ಯಾದ್ಯಂತ ಸೈಬರ್ ವಂಚನೆ ನಡೆಸಿರ್ತಕ್ಕಂಥ ಘಟನೆ ನಡೆದಿದೆ. ಖದೀಮರು ಕೋಟ್ಯಂತರ ರೂಪಾಯಿ ದೋಖ ಮಾಡಿದ್ದಾರೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ ನೀಡುವ ತಂತ್ರ ಇದು ಅಂತ ಹೇಳಿ ಅಧಿಕ ಬಡ್ಡಿಯ ಆಸೆಯನ್ನ ಜನರಿಗೆ ತೋರಿಸಿ ಪಂಗನಾಮ ಹಾಕಿದ್ದಾರೆ. ಬೆಂಗಳೂರು, ಮಂಗಳೂರು, ತುಮಕೂರು, ಹಾವೇರಿ, ಹುಬ್ಬಳ್ಳಿ, ಧಾರವಾಡ, ಶಿವಮೊಗ್ಗ
ಇಷ್ಟೂ ಕಡೆಗಳಲ್ಲಿ ಜನ ಮೋಸ ಹೋಗಿದ್ದಾರೆ. ಹಲವು ಕಡೆ ವಂಚನೆ ಆಗಿದೆ. ಹಾವೇರಿ ಜಿಲ್ಲೆಯಲ್ಲೂ ಕೂಡ 15ಕ್ಕೂ ಅಧಿಕ ಜನರಿಗೆ ವಂಚನೆ ಎಸಗಲಾಗಿದೆ. ನಕಲಿ ಆಪ್ ಒಂದನ್ನು ರೂಪಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಹೆಸರಿನಲ್ಲಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಏನಿದು ಮೋಸದ ಜಾಲ? ಯಾವ ರೀತಿನಲ್ಲಿ ಇವರು ಮೋಸ ಮಾಡ್ತಾ ಇದ್ರು? ಶಿಲಕ್ಷ್ಮಿ, ಇದೊಂದು ರೀತಿಯಲ್ಲಿ ಸೈಬರ್ ಕಳ್ಳರ ಬುದ್ಧಿವಂತಿಕೆ ಚಾಣಾಕ್ಷತನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರ್ಕಾರಿ ನೌಕರನ್ನೇ ಟಾರ್ಗೆಟ್ ಮಾಡಿರುವಂತದ್ದು, ಅಂದ್ರೆ ಹಣವನ್ನ ಡಬ್ಲಿಂಗ್ ಮಾಡ್ತೀನಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೆಸರನ್ನು ವ್ಯಾಪನ ಕ್ರಿಯೇಟ್ ಮಾಡುವಂತದ್ದು. ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಅವರೇ ಮಾತನಾಡುವ ವ್ಯವಸ್ಥೆಯಲ್ಲಿ ಹಾಗೂ ವಿದೇಶಕ್ಕೆ ಹಣ ಹಾಕುವ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಾರೆ. ಅದರಲ್ಲೂ ಕೂಡ ಹಣವಂತರೇ ಮತ್ತಷ್ಟು ಹಣವನ್ನ ಮಾಡ್ಲಿಕ್ಕೆ ಮುಂದಾಗಬೇಕು ಅನ್ನೋದ್ರಲ್ಲಿ ಬಡ್ಡಿಗಾಗಿ ಅಥವಾ ಇನ್ಯಾವುದು ಆ್ಯಪ್ನ ಮುಖಾಂತರ ಈ ಹಣವನ್ನ ಹಾಕುವ ಮುಖಾಂತರ ಡಬ್ಲಿಂಗ್ ಮಾಡುವ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಮೊದಲು ಇವರು ಹಾಕಿದ ಸಣ್ಣ ಪುಟ್ಟ ಅಮೌಂಟ್ಗೆ ಡಬ್ಲಿಂಗ್ ಮಾಡಿ ಹಾಕ್ತಾರೆ. ಯಾವಾಗ ಹಣ ಬರುತ್ತೆ ಅಂತ ಕನ್ಫರ್ಮ್ ಸಿಕ್ಕ ಮೇಲೆ ಸರ್ಕಾರಿ ನೌಕರಾಗಿರ್ಬೋದು, ಅಧಿಕಾರಿ ಆಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಹಣ ಇದ್ದಂತ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಮತ್ತಷ್ಟು ಹಣವನ್ನ ಹಾಕಿ ಹಣ ಡಬ್ಲಿಂಗ್ ಆಗುತ್ತೆ ಅಂತ ಹೋಗ್ತಾರೆ. ಸಣ್ಣ ಪುಟ್ಟ ಹಣಕ್ಕೆ ಡಬ್ಲಿಂಗ್ ಕೊಡೋ ವ್ಯವಸ್ಥೆ ಆದ ನಂತರ ದೊಡ್ಡ ಹಣ ಹಾಕಿದ್ಮೇಲೆ ಅಲ್ಲಿಗೆ ಅವರಿಗೆ ಮಕ್ಬಲ್ ಟೋಪಿಯನ್ನು ಹಾಕೋದ್ರ ಮುಖಾಂತರ ಸೈಬರ್ ಕಳ್ಳರು ಮುಂದಾಗ್ತಿರುವಂತದ್ದು. ಅದರಲ್ಲೂ ಕೂಡ ಜಿಲ್ಲಾ ಶಿವಮೊಗ್ಗ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಹಾವೇರಿ ಈ ಕಡೆ ಭಾಗದಲ್ಲಿ ಹೆಚ್ಚಾಗಿರುವಂತದ್ದು. ಅದರಲ್ಲೂ ಕೂಡ ಹಾವೇರಿಯಲ್ಲಿ 15 ಪ್ರಕರಣಕ್ಕೆ ದಾಖಲಾಗಿರುವಂತದ್ದು. ಸೈಬರ್ ಕಳ್ಳತನಕ್ಕೆ ಇದೀಗ ಮೊರೆ ಹೋಗಿರುವಂತದ್ದು. ಒಂದು ಕಡೆ ಮಾಧ್ಯಮದ ಮುಂದೆನೂ ಬರದೆ ಕೇವಲ ಅಂದ್ರೆ ಅಧಿಕಾರಿಗಳು ಮತ್ತು ಡಾಕ್ಟರ್ಗಳನ್ನ ಇವರು ಒಂದು ರೀತಿಯಲ್ಲಿ ಅವ್ರನ್ನ ಹಣವನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಕೇಸನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಸಿಎನ್ ಸ್ಟೇಷನ್ ಅಲ್ಲಿ ಅಲ್ಲೂ ಕೂಡ ಕೇಸ್ಗಳು ಆಗ್ತಾ ಇರುವಂತದ್ದು. ಆದ್ರೆ ಸರ್ಕಾರಿ ಅಧಿಕಾರಿಗಳು ಯಾಕೆ ಹಣಕ್ಕೆ ದುಂಬಾಲು ಬೀಳ್ತಾರೆ ಅಂತ ಹೇಳಿ ಗೊತ್ತಾಗ್ತಿಲ್ಲ ಅನ್ನೋದು ಶಿಲ್ಕ್ಷ್ಮಿ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರಿನಲ್ಲಿ ಮೋಸ ನಡೆದಿದೆ. ನಕಲಿ ಆಪ್ ಸೃಷ್ಟಿಸಿ ರಾಜ್ಯಾದ್ಯಂತ ಸೈಬರ್ ವಂಚನೆ ನಡೆಸಿರ್ತಕ್ಕಂಥ ಘಟನೆ ನಡೆದಿದೆ. ಖದೀಮರು ಕೋಟ್ಯಂತರ ರೂಪಾಯಿ ದೋಖ ಮಾಡಿದ್ದಾರೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ ನೀಡುವ ತಂತ್ರ ಇದು ಅಂತ ಹೇಳಿ ಅಧಿಕ ಬಡ್ಡಿಯ ಆಸೆಯನ್ನ ಜನರಿಗೆ ತೋರಿಸಿ ಪಂಗನಾಮ ಹಾಕಿದ್ದಾರೆ. ಬೆಂಗಳೂರು, ಮಂಗಳೂರು, ತುಮಕೂರು, ಹಾವೇರಿ, ಹುಬ್ಬಳ್ಳಿ, ಧಾರವಾಡ, ಶಿವಮೊಗ್ಗ ಇಷ್ಟೂ ಕಡೆಗಳಲ್ಲಿ ಜನ ಮೋಸ ಹೋಗಿದ್ದಾರೆ. ಹಲವು ಕಡೆ ವಂಚನೆ ಆಗಿದೆ. ಹಾವೇರಿ ಜಿಲ್ಲೆಯಲ್ಲೂ ಕೂಡ 15ಕ್ಕೂ ಅಧಿಕ ಜನರಿಗೆ ವಂಚನೆ ಎಸಗಲಾಗಿದೆ. ನಕಲಿ ಆಪ್ ಒಂದನ್ನು ರೂಪಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಹೆಸರಿನಲ್ಲಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಏನಿದು ಮೋಸದ ಜಾಲ? ಯಾವ ರೀತಿನಲ್ಲಿ ಇವರು ಮೋಸ ಮಾಡ್ತಾ ಇದ್ರು? ಶಿಲಕ್ಷ್ಮಿ, ಇದೊಂದು ರೀತಿಯಲ್ಲಿ ಸೈಬರ್ ಕಳ್ಳರ ಬುದ್ಧಿವಂತಿಕೆ ಚಾಣಾಕ್ಷತನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರ್ಕಾರಿ ನೌಕರನ್ನೇ ಟಾರ್ಗೆಟ್ ಮಾಡಿರುವಂತದ್ದು, ಅಂದ್ರೆ ಹಣವನ್ನ ಡಬ್ಲಿಂಗ್ ಮಾಡ್ತೀನಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೆಸರನ್ನು ವ್ಯಾಪನ ಕ್ರಿಯೇಟ್ ಮಾಡುವಂತದ್ದು. ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಅವರೇ ಮಾತನಾಡುವ ವ್ಯವಸ್ಥೆಯಲ್ಲಿ ಹಾಗೂ ವಿದೇಶಕ್ಕೆ ಹಣ ಹಾಕುವ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಾರೆ. ಅದರಲ್ಲೂ ಕೂಡ ಹಣವಂತರೇ ಮತ್ತಷ್ಟು ಹಣವನ್ನ ಮಾಡ್ಲಿಕ್ಕೆ ಮುಂದಾಗಬೇಕು ಅನ್ನೋದ್ರಲ್ಲಿ ಬಡ್ಡಿಗಾಗಿ ಅಥವಾ ಇನ್ಯಾವುದು ಆ್ಯಪ್ನ ಮುಖಾಂತರ ಈ ಹಣವನ್ನ ಹಾಕುವ ಮುಖಾಂತರ ಡಬ್ಲಿಂಗ್ ಮಾಡುವ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಮೊದಲು ಇವರು ಹಾಕಿದ ಸಣ್ಣ ಪುಟ್ಟ ಅಮೌಂಟ್ಗೆ ಡಬ್ಲಿಂಗ್ ಮಾಡಿ ಹಾಕ್ತಾರೆ. ಯಾವಾಗ ಹಣ ಬರುತ್ತೆ ಅಂತ ಕನ್ಫರ್ಮ್ ಸಿಕ್ಕ ಮೇಲೆ ಸರ್ಕಾರಿ ನೌಕರಾಗಿರ್ಬೋದು, ಅಧಿಕಾರಿ ಆಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಹಣ ಇದ್ದಂತ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಮತ್ತಷ್ಟು ಹಣವನ್ನ ಹಾಕಿ ಹಣ ಡಬ್ಲಿಂಗ್ ಆಗುತ್ತೆ ಅಂತ ಹೋಗ್ತಾರೆ. ಸಣ್ಣ ಪುಟ್ಟ ಹಣಕ್ಕೆ ಡಬ್ಲಿಂಗ್ ಕೊಡೋ ವ್ಯವಸ್ಥೆ ಆದ ನಂತರ ದೊಡ್ಡ ಹಣ ಹಾಕಿದ್ಮೇಲೆ ಅಲ್ಲಿಗೆ ಅವರಿಗೆ ಮಕ್ಬಲ್ ಟೋಪಿಯನ್ನು ಹಾಕೋದ್ರ ಮುಖಾಂತರ ಸೈಬರ್ ಕಳ್ಳರು ಮುಂದಾಗ್ತಿರುವಂತದ್ದು. ಅದರಲ್ಲೂ ಕೂಡ ಜಿಲ್ಲಾ ಶಿವಮೊಗ್ಗ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಹಾವೇರಿ ಈ ಕಡೆ ಭಾಗದಲ್ಲಿ ಹೆಚ್ಚಾಗಿರುವಂತದ್ದು. ಅದರಲ್ಲೂ ಕೂಡ ಹಾವೇರಿಯಲ್ಲಿ 15 ಪ್ರಕರಣಕ್ಕೆ ದಾಖಲಾಗಿರುವಂತದ್ದು. ಸೈಬರ್ ಕಳ್ಳತನಕ್ಕೆ ಇದೀಗ ಮೊರೆ ಹೋಗಿರುವಂತದ್ದು. ಒಂದು ಕಡೆ ಮಾಧ್ಯಮದ ಮುಂದೆನೂ ಬರದೆ ಕೇವಲ ಅಂದ್ರೆ ಅಧಿಕಾರಿಗಳು ಮತ್ತು ಡಾಕ್ಟರ್ಗಳನ್ನ ಇವರು ಒಂದು ರೀತಿಯಲ್ಲಿ ಅವ್ರನ್ನ ಹಣವನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಕೇಸನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಸಿಎನ್ ಸ್ಟೇಷನ್ ಅಲ್ಲಿ ಅಲ್ಲೂ ಕೂಡ ಕೇಸ್ಗಳು ಆಗ್ತಾ ಇರುವಂತದ್ದು. ಆದ್ರೆ ಸರ್ಕಾರಿ ಅಧಿಕಾರಿಗಳು ಯಾಕೆ ಹಣಕ್ಕೆ ದುಂಬಾಲು ಬೀಳ್ತಾರೆ ಅಂತ ಹೇಳಿ ಗೊತ್ತಾಗ್ತಿಲ್ಲ ಅನ್ನೋದು ಶಿಲ್ಕ್ಷ್ಮಿ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ.